ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಮನೆಗೆ ವಾಷಿಂಗ್ ಮಿಷನನ್ನು ತರಿಸಿದ್ದೀನಿ. ಅಂದರೆ ತುಂಬ ಬಜೆಟ್ ಎಲ್ಲ ಇನ್ವೆಸ್ಟ್ ಮಾಡಿ ವಾಷಿಂಗ್ ಮಿಷಿನನ್ನು ತರಿಸಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಅಫೋರ್ಡೆಬಲ್ ಬಜೆಟಲ್ಲಿ ನಾನು ಫ್ಲಿಪ್ಕಾರ್ಟಲ್ಲಿ ಹುಡುಕ್ತಿದ್ದಾಗ ನನಗೆ ಈ ವಾಷಿಂಗ್ ಮಿಷಿನ್ ಕಾಣಿಸ್ತು. ಮತ್ತು ಇದ್ರದ್ದು ರೇಟಿಂಗ್ಸು, ರಿವ್ಯೂಸು ಎಲ್ಲ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಇದೇ ಬೆಸ್ಟ್ ಫಿಟ್ ಆಗ್ಬೋದು ಕಡಿಮೆ ದುಡ್ಡಿಗೆ, ನನಗೆ ಅಫೋರ್ಡೆಬಲ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಆರ್ಡರ್ ಮಾಡಿದೆ. ಈ ವಿಡಿಯೋದಲ್ಲಿ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನೀವೇ ಕಂಪ್ನಿ ನೇಮ್ ನೋಡಿದ್ರಲ್ವಾ, ಮಾರ್ಕ್ ಅಂತ ಇದೆ. ಸೊ 5 ಸ್ಟಾರ್ ರೇಟಿಂಗ್ ಇತ್ತು ಮತ್ತು ರಿವ್ಯೂನು ಸಹ ತುಂಬ ಚೆನ್ನಾಗಿದೆ ಅಂತ ಹೇಳಿ ರಿವ್ಯೂ ಇತ್ತು. ಅದಕ್ಕೋಸ್ಕರ ಇದನ್ನೇ ಇರಲಿ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದೆ. ಇಲ್ಲಿ 2 ಚೇಂಬರ್ ಇದೆ, ಒಂದು ವಾಷಿಂಗ್ಗೆ ಮತ್ತು ಇನ್ನೊಂದು ಡ್ರೈಯರ್ಗೆ ಅಂತ ಹೇಳಿ ಸೆಪ್ರೇಟ್ ಆಗಿದೆ. ಯೂಶ್ವಲಿ ದೊಡ್ಡ ಮಿಷಿನ್ ವಾಷಿಂಗ್ ಮಿಷಿನ್ ಏನಿರುತ್ತೆ ಅದರಲ್ಲಿ ಎಲ್ಲ ಒಂದೇ ಆಗುತ್ತಲ್ವ, ಅಂದರೆ ಅಂದರೆ ವಾಶ್ ಆದಮೇಲೆ ಸ್ಪಿನ್ ಆಗಿ ಮತ್ತು ಆದಮೇಲೆ ಅಲ್ಲೇ ರಿನ್ಸು ಸಹ ಮಾಡಿಕೊಡುತ್ತೆ. ಬಟ್ ಇದರಲ್ಲಿ ವಾಶ್ ಆಗುತ್ತೆ. ಇನ್ ಕೇಸ್ ನಾವೇನಾದರೂ ರಿನ್ಸ್ ಮಾಡ್ಕೋಬೇಕಂದ್ರೆ ಅಲ್ಲೇ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮತ್ತೆ ವಾಶಿಗೆ ಕೊಟ್ಟರೆ ಮುಗೀತು. ಆ ಥರ ಮಾಡ್ಕೋಬೋದು. ಮತ್ತು ಇದೊಂದು ಬಜೆಟ್ ಫ್ರೆಂಡ್ಲಿ ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದಂತೂ ಹೇಳಿ ಮಾಡಿಸ್ದಾಗಿದೆ. ಏಕೆಂದರೆ ಇಲ್ಲಿ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡು ಇರಬೇಕಾದ್ರೆ ನಾವು ಎಲ್ಲದಕ್ಕೂ ದುಡ್ಡನ್ನು ಎಣಿಸ್ತಾ ಇರ್ತೀವಿ ತಾನೇ. ಅಂದರೆ ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಮತ್ತು ಇಲ್ಲಿ ಕೆಲವೊಂದಷ್ಟು ಮನೆಗಳಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತ ಹೇಳಿ ಸೆಪರೇಟಾಗಿ ಜಾಗನೂ ಇರೋದಿಲ್ಲ. ಹೀಗಿರಬೇಕಾದ್ರೆ ಫ್ಯಾಮಿಲೀಸು ತುಂಬ ಜನ ಇದ್ದಾಗ, ಕೆಲಸಕ್ಕೆ ಹೋಗೋರು ಇದ್ದಾಗ ಈ ಥರದ ವಾಷಿಂಗ್ ಮಿಷಿನು ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಚೂಸ್ ಮಾಡಿ ತರಿಸಿದ್ದೀನಿ. ಇದನ್ನು ನಾನು ತುಂಬಾ ಸಲ ವಾಶ್ ಮಾಡಿ, ತುಂಬ ಸಲ ಒಂದು ಇಲ್ಲಾಂದ್ರೂ 7-8 ಸಲ ವಾಶ್ ಮಾಡಾದ್ಮೇಲೆ ಈ ವಿಡಿಯೋಗೆ ರಿವ್ಯೂನ ಕೊಟ್ಟು ನಾನು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನೀವೇ ನೋಡ್ಬೋದು. ತಗೊಂಡು ಬಂದಮೇಲೆ ಅನ್ಬಾಕ್ಸ್ ಮಾಡ್ತಿದ್ದ ಹಾಗೆಯೇ ಸರಿ ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ವಾಷಿಂಗ್ಗೆ ಅಂತ ಹೇಳಿ ಆಗದೆ ಎಲ್ಲವೂ ಸಹ ಜೀನ್ಸೇ ಆಗಿದೆ. ನೋಡಿ ಎಷ್ಟು ನೀಟಾಗಿ ವಾಶ್ ಆಗ್ತಿದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ. ಸ್ಪಿನ್ ಆಗ್ತಿದೆ. ಬಟ್ ಇದು 6 kg ಕೆಪಾಸಿಟಿ ಇದೆ, ಅಷ್ಟನ್ನೇ ಹಾಕಬೇಕು ನಾವು. ಇಲ್ಲಿ ಕೆಲವೊಂದಷ್ಟು ಬಟನ್ಸ್ ಇದೆ ನೋಡಿ. ಇದು ವಾಷರ್ ಟೈಮರು, ಅಂದರೆ ಕಡಿಮೆಯಿಂದ 15 ನಿಮಿಷದವರೆಗೂ ಸಹ ಇದೆ. ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೋಬೋದು. ಅದೇ ರೀತಿ ವಾಶ್ ಪ್ರೋಗ್ರಾಮ್ ಅಂತಲೂ ಇಲ್ಲಿ ಇದೆ ನೋಡಿ. ಇದರಲ್ಲಿ ಹೆವಿ, ನಾರ್ಮಲ್ ಅಂತ ಇದೆ ಮತ್ತು ಇನ್ನೊಂದು ಆಪ್ಷನ್ನು ಡ್ರೈನ್ ಅಂತ ಇದೆ. ಡ್ರೈನ್ ಕಡೆಗೆ ನಾವೇನಾದರೂ ತಿರುಗಿಸಿದ್ರೆ ನೀರು ಔಟ್ಲೆಟ್ ಹೋಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಇದ್ರ ಜೊತೆಗೆ ಔಟ್ಲೆಟ್ ಪೈಪನ್ನು ಸಹ ಕೊಟ್ಟಿದ್ದಾರೆ ಮತ್ತು ಇನ್ಲೈಟ್ ಪೈಪನ್ನು ಸಹ ಕೊಟ್ಟಿದ್ದಾರೆ. ಅಂದರೆ ನೀರು ಹೋಗೋಕ್ಕೆ ಒಂದು, ಮತ್ತು ನೀರು ಹಾಕಬೇಕಾದ್ರೆ ನಾವು ನಲ್ಲಿಯಿಂದ ಹಾಕಬೇಕಲ್ವ, ಅದಕ್ಕೆ ಒಂದು. ಬಟ್ ಇಲ್ಲಿ ನನಗೆ ಇಲ್ಲಿ ಜಾಗ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಬಾಗ್ಲ ಹತ್ರನೇ ಇಟ್ಕೊಂಡಿದ್ದೀನಿ. ನೀರನ್ನು ಬಕೆಟಲ್ಲಿ ತೊಗೊಂಡು ಬಂದು ಹಾಕೋಬೋದು. ಅಂದರೆ ಸ್ವಲ್ಪನೇ ಬಟ್ಟೆ ಹಾಕೋದ್ರಿಂದ ಆರಾಮಾಗಿ ಹಾಕೋಬೋದು. ಏಕೆಂದರೆ ನನಗೆ ಇಲ್ಲಿ ನಲ್ಲಿ ಎಲ್ಲಿದೆ ಅಲ್ಲಿ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಜಾಗ ಇರಲಿಲ್ಲ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಸ್ಪಿನ್ ಆಗ್ತಾ ಇದೆ. ಕೊಳೆನೂ ಸಹ ತುಂಬ ಚೆನ್ನಾಗೋಯ್ತು. ನಾನು ಫಸ್ಟು ಜೀನ್ಸನ್ನೇ ಹಾಕ್ಬಿಟ್ಟು ಅದನ್ನೇ ಟ್ರೈ ಮಾಡಿದೆ, ಏಕೆಂದರೆ ಅದೇ ಒಗೆಯೋಕ್ಕೆ ತುಂಬ ಕಷ್ಟ ಆಗೋದು. ಸೊ ನಾನಂತೂ ಇದನ್ನು ಎಲ್ಲರಿಗೂ ರೆಕಮೆಂಡ್ ಮಾಡ್ತೀವಿ. ನೀವೇನಾದರೂ ಬಜೆಟ್ ಫ್ರೆಂಡ್ಲಿಲಿ ಕಡಿಮೆ ರೇಟಲ್ಲಿ ಏನಾದರೂ ವಾಷಿಂಗ್ ಮಿಷಿನ್ ಬೇಕು ಅಂತ ಹೇಳಿ ಅನ್ಕೋತಾ ಇದ್ದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ನಿಮಗೂ ಸಹ ಹೆಲ್ಪ್ಫುಲ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ಡ್ರೈ ಆಗೋಕ್ಕೆ ಅಂತ ಹೇಳಿ ಬಟ್ಟೆನ ಹಾಕ್ತಾಯಿದ್ದೀನಿ. ಡ್ರೈನೂ ಸಹ ತುಂಬ ಚೆನ್ನಾಗಾಯಿತು. ಬಟ್ಟೆನ ಡ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಕಿದ್ರೇ ಸಾಕು, 1 ಅವರ್ಗೆ ಫುಲ್ ಒಣಕೋಬಿಟ್ಟಿರತ್ತೆ. ಇದಂತೂ ಫುಲ್ಲು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಾಷಿಂಗ್ ಮಿಷಿನ್ನ ನೋಡ್ತಾ ಇದ್ದೀರೋ ಕಡಿಮೆ ಬಜೆಟಲ್ಲಿ ಇದನ್ನು ನೋಡ್ಬೋದು. ನನಗೆ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 7000 ಆಯಿತು. ಅಂದರೆ 7000 ಪ್ಲಸ್ ಸ್ವಲ್ಪ ನಮ್ಗೆ ಏನಾದರೂ ವಾರಂಟಿ ಬೇಕು ಅಂದರೆ ತೊಗೊಳ್ಬೋದು. ನಾನು ಇದು ಯಾವುದೋ ಗೊತ್ತಿಲ್ಲದೆ ಇರೋ ಕಂಪ್ನಿ ಅಲ್ವಾ, ನೋಡೋಣ ಅಂತ ಹೇಳಿ ವಾರಂಟಿನೂ ಸಹ ಬೈ ಮಾಡಿದೆ. ಸೊ ಅದಕ್ಕೆ ನನಗೆ ಎಲ್ಲ ಸೇರಿ 7500 ಆಯಿತು. ಇಲ್ಲಾಂದರೆ ನಿಮಗೆ 6700, 7000, 7200 ಈ ಥರನೇ ಸಿಗುತ್ತೆ. ಸೊ ಖಂಡಿತ ಇದನ್ನು ಹೋಗಿ ನೀವು ಒಂದು ಸಲ ಚೆಕ್ ಮಾಡಿ. ನಿಮ್ಗೆ ಇನ್ ಕೇಸ್ ಏನಾದರೂ ಲಿಂಕ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.